ವೀಕ್ಷಕರೇ ನಮಸ್ಕಾರ. ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಐಪಿಎಲ್ನ 31ನೇ ಮ್ಯಾಚ್ನಲ್ಲಿ ದೆಹಲಿ ತಂಡ ಮತ್ತು ಎಸ್ಆರ್ಎಚ್ ತಂಡಗಳು ಮುಖಾಮುಖಿಯಾಗಿವೆ. ದೆಹಲಿ ಮತ್ತು ಎಸ್ಆರ್ಎಚ್ ತಂಡಗಳು ಮುಖಾಮುಖಿಯಾಗಿವೆ. ನೋಡಿ, ಇಲ್ಲಿ ದೆಹಲಿ ತಂಡ ಟಾಸ್ ಗೆದ್ರು ಕೂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಎಲ್ಲೋ ಒಂದ್ ಕಡೆ ದೆಹಲಿ ತಂಡದ ನಾಯಕನ ಈ ಒಂದು ನಿರ್ಧಾರ ತಪ್ಪು ಎಂಬುದನ್ನು ಎಸ್ಆರ್ಎಚ್ ತಂಡದ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರು ಸಾಬೀತುಪಡಿಸಿದ್ರು. ನೋಡಿ, ದೆಹಲಿ ತಂಡ ಟಾಸ್ ಗೆದ್ದು ಫೀಲ್ಡಿಂಗ್ ತೆಗೆದುಕೊಂಡಿತು. ಇವರ ತಪ್ಪು ನಿರ್ಧಾರ ಎಂಬಂತೆ ಎಸ್ಆರ್ಎಚ್ ತಂಡದ ಆರಂಭಿಕ ಆಟಗಾರರಾಗಿರ್ತಕ್ಕಂಥ ಅಭಿಷೇಕ್ ಶರ್ಮಾ, ಅದೇ ರೀತಿ ಟ್ರಾವಿಸ್ ಹೆಡ್ ಎದುರಾಳಿ ಬೌಲರ್ಗಳನ್ನು ಮನ ಬಂದಂತೆ ದಂಡಿಸಿದ್ರು. 6-4 ದಂಡಿಸುವ ಮೂಲಕ ನೆರೆದ ಕ್ರಿಕೆಟ್ ಪ್ರೇಮಿಗಳನ್ನು ರಂಜಿಸಿದ್ರು. ನೋಡಿ, ಇಲ್ಲಿ ಅತ್ಯುತ್ತಮವಾಗಿ ಆಟ ಆಡಿದ್ದು, ಅಬ್ಬರದ ಆಟವಾಡಿದ್ದು, ಮತ್ತದ ಶತಕ ಸಿಡಿಸಿದ್ದು ಅಭಿಷೇಕ್ ಶರ್ಮಾ. ಇವತ್ತಿನ ಮ್ಯಾಚ್ ನ ಹೈಲೈಟ್ ಯಾರಪ್ಪ ಅಂದ್ರೆ ಅದು ಅಭಿಷೇಕ್ ಶರ್ಮಾ ಅವರು. ಈ ಒಂದು ಪಂದ್ಯದಲ್ಲಿ 135 ರನ್ ಗಳಿಸುವ ಮೂಲಕ ಅಜೇಯರಾಗಿ ಉಳಿದ್ರು. ನೋಡಿ, ಎದುರಾಳಿ ಬೌಲರ್ಗಳನ್ನು ಮನಬಂದಂತೆ ದಂಡಿಸಿದ ಅಭಿಷೇಕ್ ಶರ್ಮಾ 10 ಸಿಕ್ಸರ್ ಮೂಲಕ 135 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಅಷ್ಟೇ ಅಲ್ಲ, ಒಟ್ಟಾರೆಯಾಗಿ 20 ಓವರ್ಗಳಲ್ಲಿ ಎಸ್ಆರ್ಎಚ್ ತಂಡ 240 ರನ್ಗಳನ್ನು ಗಳಿಸಿತ್ತು. ಅಂದ್ರೆ ದೆಹಲಿ ತಂಡಕ್ಕೆ 243 ರನ್ಗಳ ಗುರಿ ನೀಡಿದೆ. 2 ವಿಕೆಟ್ ಕಳೆದುಕೊಂಡು ಎಸ್ಆರ್ಎಚ್ ತಂಡ 242 ರನ್ ಗಳಿಸುವ ಮೂಲಕ ಎದುರಾಳಿ ತಂಡಕ್ಕೆ ಬಹುದೊಡ್ಡ ಕಠಿಣ ಮೊತ್ತವನ್ನೇ ನೀಡಿದೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಆಡಿದ್ದು ಯಾರಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಮತ್ತೆ ಇಶಾನ್ ಕಿಶನ್, ಅದೇ ರೀತಿ ಎನ್ ಪ್ಯಾಸನ್ ಅವರು ಕೂಡ ಆಡಿದ್ದಾರೆ. ಇಲ್ಲಿ ಅಭಿಷೇಕ್ ಶರ್ಮಾ 135 ರನ್ ಹೊಡೆದ್ರೆ, ಅದೇ ರೀತಿ ಟ್ರಾವಿಸ್ ಹೆಡ್ 37, ಇಶಾನ್ ಕಿಶನ್ 25, ಅದೇ ರೀತಿ ಹೆನ್ರಿಚ್ ಕ್ಲಾಸನ್ 37 ರನ್ ಗಳಿಸುವ ಮೂಲಕ ತಂಡದ ಮೊತ್ತ 240 ದಾಟುವಂತೆ ನೋಡಿಕೊಂಡ್ರು. ಇಲ್ಲಿ ಪ್ರಮುಖವಾಗಿ ಗಮನ ಸೆಳೆದ ಯಾರಟಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ. ಈ ಒಂದು ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನು ಸಿಡಿಸಿದ್ರು. ಈ ಮೂಲಕ ತಂಡದ ಮೊತ್ತ 200 ಗಡಿ ದಾಟುವಂತೆ ನೋಡಿಕೊಂಡ್ರು. ಈ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಂತ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಮೊದಲೇ ವಿಕೆಟ್ಗೆ ಬಡಿದದ್ದು 97 ರನ್ನು, ಅದು 53 ಬಾಲಿಗೆ. ಅದೇ ರೀತಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಎರಡನೇ ವಿಕೆಟ್ಗೆ 35 ಬೌಲ್ಗಳಲ್ಲಿ 75 ರನ್ ಸಿಡಿಸಿದ್ರು. ಅದೇ ರೀತಿ ಅಭಿಷೇಕ್ ಶರ್ಮಾ, ಹೆನ್ರಿಚ್ ಕ್ಲಾಸನ್ ಅವರು 32 ಬಾಲ್ಗಳಲ್ಲಿ 66 ರನ್ ಹೊಡೆದರು. ನೋಡಿ, ಮೂವರು ಆಟಗಾರರ ಜೊತೆಗೆ ಅಭಿಷೇಕ್ ಶರ್ಮಾ ಒಂದು ಅತ್ಯುತ್ತಮವಾದ ಆಟವನ್ನು ಆಡಿದ್ರು. ಈ ಮೂರು ಜೋಡಿಗಳು ಕೂಡ, ಮೂವರು ಆಟಗಾರರು ಅತ್ಯುತ್ತಮವಾಗಿ ಆಟವಾಡುವ ಮೂಲಕ ಎಸ್ಆರ್ಎಚ್ ತಂಡ 240 ಗಡಿ ದಾಟುವಂತೆ ನೋಡಿಕೊಂಡ್ರು. ಅಷ್ಟೇ ಅಲ್ಲ, ಈ ಸೀರೀಸ್ ನ ಅತಿ ಹೆಚ್ಚು ರನ್ ಗಳಿಸಿರುವುದರ ಪಟ್ಟಿಯಲ್ಲಿ ಅಭಿಷೇಕ್ ಶರ್ಮಾ ಅವರು ಇದ್ದಾರೆ. ಅದು 300ಕ್ಕೂ ಹೆಚ್ಚು ಚಿಲ್ಲರೆ ರನ್ ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಅಂದ್ರೆ ಐಪಿಎಲ್ ನ 2026ನ ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಅಭಿಷೇಕ್ ಶರ್ಮಾ ಮೊದಲ ಸ್ಥಾನದಲ್ಲಿದ್ದು, ಇಲ್ಲಿ 300ಕ್ಕೂ ಹೆಚ್ಚು ರನ್ ಗಳಿಸುವ ಮೂಲಕ ಈ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ, ಈಗಾಗಲೇ ಅವರು 7 ಮ್ಯಾಚ್ಗಳಲ್ಲಿ 27 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಈ 7 ಪಂದ್ಯಗಳಲ್ಲಿ 27 ಸಿಕ್ಸರ್ಗಳನ್ನು ಬಾರಿಸಿರುವುದು ವಿಶೇಷವಾಗಿದೆ. ವೀಕ್ಷಕರು ನೋಡಿ, ಈಗಾಗಲೇ ಒಂದು ಅತ್ಯುತ್ತಮವಾಗಿ ಆರಂಭವನ್ನು ಕಂಡಂತ ಎಸ್ಆರ್ಎಚ್ ತಂಡ ದೆಹಲಿ ತಂಡಕ್ಕೆ 243 ರನ್ಗಳ ಗುರಿ ನೀಡಿದೆ. ಈ ಗುರಿಯನ್ನು ದೆಹಲಿ ತಂಡ ಬೆನ್ನಟ್ಟುತ್ತಾ ಎಂಬುದು ಕುತೂಹಲದ ವಿಷಯ. ಬಹುತೇಕ 11 ಹೊತ್ತಿಗೆ ಈ ಮ್ಯಾಚ್ ಮುಗಿಯಲಿದೆ. ಈ ಮ್ಯಾಚ್ ನ ಫಲಿತಾಂಶ ಏನಾಗಲಿದೆ ಎಂಬುದು ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಎದುರಾಳಿ ತಂಡದ ಬೌಲರ್ಗಳಲ್ಲಿ ವಿಕೆಟ್ ಪಡೆದಿದ್ದು ಯಾರಪ್ಪ ಅಂದ್ರೆ, ಒಂದು ರನ್ಔಟ್ ಆಯಿತು, ಮತ್ತೊಂದು ವಿಕೆಟ್ ಅನ್ನು ಅಕ್ಷರ ಪಟೇಲ್ ಅವರು ಪಡೆದರು. ಈ ಮೂಲಕ ಎದುರಾಳಿಗೆ ಅಷ್ಟೊಂದು ಸಕ್ಸಸ್ ಏನು ಸಿಗಲಿಲ್ಲ. ಆದ್ರೆ ಎಸ್ಆರ್ಎಚ್ ತಂಡದ ಇಬ್ಬರು ಆರಂಭಿಕರು ನೀಡಿದಂತ ಅತ್ಯುತ್ತಮ ಆರಂಭದಿಂದಾಗಿ ಎಸ್ಆರ್ಎಚ್ ತಂಡ ಅತ್ಯುತ್ತಮ ಮತ್ತು ಕಠಿಣ ಗುರಿಯನ್ನೇ ದೆಹಲಿಗೆ ನೀಡಿದೆ ಅಂತ ಹೇಳ್ಬೋದು. ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.